ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಅವರು ವಾಟರ್ ಆ್ಯಕ್ಟ್ ಮತ್ತು ಏರ್ ಆ್ಯಕ್ಟ್ ವೈಲೇಟ್ ಮಾಡಿದ್ದಾರೆ ಅಂತೇಳಿ, ಎಸ್ಪೆಷಲಿ ಏರ್ ಆ್ಯಕ್ಟ್ ವೈಲೇಟ್ ಮಾಡಿದ್ದಾರೆ ಅಂತೇಳಿ ಅವ್ರದ್ದು ಪವರ್ ಡಿಸ್ಕನೆಕ್ಟ್ ಮಾಡಿ ಅಂತ ಡೈರೆಕ್ಷನ್ ಬಂದಿದೆ. ಆ ಡೈರೆಕ್ಷನ್ ಪ್ರಕಾರ ನಾನು ಈಗಾಗಲೇ ಜೆಸ್ಕಾಮ್ನವ್ರಿಗೆ ಇದನ್ನು ಪವರನ್ನು ಡಿಸ್ಕನೆಕ್ಟ್ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದೀನಿ. ಅವರು ಅದನ್ನು ಫರ್ದರ್ ಪವರ್ ಡಿಸ್ಕನೆಕ್ಟ್ ಮಾಡ್ತಾರೆ. ಪವರ್ ಡಿಸ್ಕನೆಕ್ಟ್ ಮಾಡಿದರೆ ಕ್ಲೋಸ್ ಆಗುತ್ತೆ ರೀ. ಮೇನ್ಲಿ ಅವರು OCMS ಇಂಪ್ಲಿಮೆಂಟ್ ಮಾಡಿರಲಿಲ್ಲ ಆನ್ಲೈನಲ್ಲಿ ಅಂತಕ್ಕಂಥದ್ದು ಮೇನ್ ಅಬ್ಸರ್ವೇಷನ್ ಇದೆ ರೀ. ಈ ಇವ್ರದ್ದು ಏನೇನು ಎಮಿಷನ್ ಆಗ್ತದೆ ಅದು ಆನ್ಲೈನಲ್ಲಿ ಬರಬೇಕು, ಅದು ಬರ್ತಾ ಇರಲಿಲ್ಲ ಅನ್ನೋದು ಮೇನ್ ಅಬ್ಸರ್ವೇಷನ್. ಅದಲ್ಲದೆ ಮತ್ತು ಬೇರೆ ಬೇರೆ ಅಬ್ಸರ್ವೇಷನ್ಸ್ ಕೂಡ ಅವ್ರದ್ದಿದೆ. ಈಗ ನಾವು ಮಾಡಿದ್ದೀವಿ ಅಂತ ಅವರು ಕಂಪ್ಲೇಂಟ್ ಸಬ್ಮಿಟ್ ಮಾಡಿದ್ದಾರೆ, ನಮಗೂ ಕೂಡ ಮೇಲ್ ಕಳಿಸಿದ್ದಾರೆ. ಬಟ್ CPCBಯಿಂದ ಡೈರೆಕ್ಷನ್ ಬರೋದು ಹೊರತು ನಾನು ನನ್ನ ಆ್ಯಕ್ಷನ್ ಹೋಲ್ಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಡಿಸ್ಕನೆಕ್ಟ್ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದೆ. ನಮಗೆ ಕೊಟ್ಟಿದ್ದು ಅದನ್ನು ಪವರ್ ಡಿಸ್ಕನೆಕ್ಟ್ ಮಾಡಿಸಿ ಅಂತ. ಈ ರೀತಿ ನಾವು ಆರ್ಡರ್ ಮಾಡಿದ್ದೀವಿ, ನೀವು ಅದನ್ನು ಪವರ್ ಡಿಸ್ಕನೆಕ್ಟ್ ಮಾಡಿಸಿ ಅಂತ ಕೊಟ್ಟಿದ್ದರು. ಅದನ್ನು ನಾನು ಜೆಸ್ಕಾಮ್ನವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೆ. ಆ ಪ್ರಕ್ರಿಯೆ ನಡೆದಿದೆ, ಇನ್ನೂ ನಡೆದಿದೆ. NPD ಆದಮೇಲೆ ಅವರು ಎನ್ಕ್ವೈರಿ ಮಾಡಬೇಕು. ಮೊದಲಿಂದು 3 ಕೂಡ ಇನ್ನೂ ನಮಗೆ ಆರ್ಡರ್ಸ್ ಬರಲಿಲ್ಲ, ಅದಕ್ಕೂ ವೆಯ್ಟ್ ಮಾಡ್ತಾಯಿದ್ವಿ. ಯಾವಾಗ ಆರ್ಡರ್ ಬರುತ್ತೋ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಆ್ಯಸ್ ಆನ್ ವೆನ್ ಯಾವ್ದು ಆರ್ಡರ್ ಬರುತ್ತೋ ಅದು ಇಂಪ್ಲಿಮೆಂಟ್ ಮಾಡ್ತೀವಿ. ರೆಸಾರ್ಟ್ಗಳಲ್ಲಿ ಏನಾಗಿದೆ, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಇವರು STPಗಳನ್ನು ಮಾಡಿಲ್ಲ, ಮಾಡಬೇಕಾಗಿತ್ತು ಅಂತೇಳಿ ಅದಕ್ಕೆ ಕ್ಲೋಜರ್ ಆರ್ಡರ್ ಅವ್ರಿಗೂ ಕೂಡ ಸೀಸ್ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ, ಇವನ್ನೆಲ್ಲ ಸೀಸ್ ಮಾಡಿ ಅಂತ. ಈಗ ಅವರು ಅಪ್ಲೈ ಮಾಡ್ಕೋತಾ ಇದ್ದಾರೆ, ಒಂದಿಬ್ಬರು ಅಪ್ಲೈ ಮಾಡಿದ್ದಾರೆ, ಉಳಿದವರು ಕೂಡ ಮಾಡಿದ್ದಾರೆ. ಸೊ ಮಾಡ್ತಾ ಇದ್ದಾರೆ. ಅವೆಲ್ಲನೂ ಅಲ್ಲಿಂದ ಅಪ್ರೂವಲ್ ಆಗಿ ಇವ್ರು STP ಮಾಡಿ ಅವರಿಂದ ಕ್ಲಿಯರೆನ್ಸ್ ಬಂದಮೇಲೆ ಫರ್ದರ್ ಡೈರೆಕ್ಟ್ ಅವ್ರೇನಾದರೂ ಈಗ ಟೈಮ್ ಕೊಟ್ಟು ಓಪನ್ ಮಾಡಿ ಅಂತ ಕೊಟ್ಟರೆ ಓಪನ್ ಮಾಡ್ತೀವಿ, ಇಲ್ಲಾಂದ್ರೆ ಸೀಸ್ ಮಾಡಿಟ್ರಿ ಇದೇ ಇರುತ್ತೆ. ಅಲ್ಲ, ದೇ ಆಲ್ರೆಡಿ ಗಿವನ್ ಕಂಪ್ಲೈನ್ಸ್ ಟು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ನೀವೇನು ನ್ಯೂನತೆ ಮಾಡಿದ್ರಿ ಹೇಳಿದ್ರಿ, ಅದನ್ನೆಲ್ಲ ನಾವು ಸರಿಪಡಿಸಿದ್ದೇವೆ ಅಂತ ಅವ್ರಿಗೆ ಕಳಿಸಿ ನನಗೊಂದು ಮೇಲ್ ಕಳಿಸಿದ್ದಾರೆ. ಬಟ್ CPCB ಅವರು ಎಕ್ಸಾಮಿನ್ ಮಾಡಿ ಹೌದು ಕಂಪ್ಲೈ ಆಗಿದೆ, ಇದು ಸೀಜರ್ ಆರ್ಡರ್ನ ವಿಡ್ರಾ ಮಾಡ್ತೀವಿ ಅಂತ ಮಾಡಿದರೆ ನಾವು ತೆಗಿಬೋದು. ಅಲ್ಲಿವರೆಗೂ ಅದು ಡಿಸ್ಕನೆಕ್ಟ್ ಆಗಿದೆ. ಅಲ್ಲ, ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ, ನಿನ್ನೆ ಸೈನ್ ಮಾಡಿದ್ದೀನಿ. ಇವತ್ತು ಅವ್ರು ಮಾಡ್ಬೋದು, ಮೋಸ್ಟ್ಲಿ ಇವತ್ತು ಮಾಡ್ತಾರೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಅವರು ವಾಟರ್ ಆ್ಯಕ್ಟ್ ಮತ್ತು ಏರ್ ಆ್ಯಕ್ಟ್ ವೈಲೇಟ್ ಮಾಡಿದ್ದಾರೆ ಅಂತೇಳಿ, ಎಸ್ಪೆಷಲಿ ಏರ್ ಆ್ಯಕ್ಟ್ ವೈಲೇಟ್ ಮಾಡಿದ್ದಾರೆ ಅಂತೇಳಿ ಅವ್ರದ್ದು ಪವರ್ ಡಿಸ್ಕನೆಕ್ಟ್ ಮಾಡಿ ಅಂತ ಡೈರೆಕ್ಷನ್ ಬಂದಿದೆ. ಆ ಡೈರೆಕ್ಷನ್ ಪ್ರಕಾರ ನಾನು ಈಗಾಗಲೇ ಜೆಸ್ಕಾಮ್ನವ್ರಿಗೆ ಇದನ್ನು ಪವರನ್ನು ಡಿಸ್ಕನೆಕ್ಟ್ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದೀನಿ. ಅವರು ಅದನ್ನು ಫರ್ದರ್ ಪವರ್ ಡಿಸ್ಕನೆಕ್ಟ್ ಮಾಡ್ತಾರೆ. ಪವರ್ ಡಿಸ್ಕನೆಕ್ಟ್ ಮಾಡಿದರೆ ಕ್ಲೋಸ್ ಆಗುತ್ತೆ ರೀ. ಮೇನ್ಲಿ ಅವರು OCMS ಇಂಪ್ಲಿಮೆಂಟ್ ಮಾಡಿರಲಿಲ್ಲ ಆನ್ಲೈನಲ್ಲಿ ಅಂತಕ್ಕಂಥದ್ದು ಮೇನ್ ಅಬ್ಸರ್ವೇಷನ್ ಇದೆ ರೀ. ಈ ಇವ್ರದ್ದು ಏನೇನು ಎಮಿಷನ್ ಆಗ್ತದೆ ಅದು ಆನ್ಲೈನಲ್ಲಿ ಬರಬೇಕು, ಅದು ಬರ್ತಾ ಇರಲಿಲ್ಲ ಅನ್ನೋದು ಮೇನ್ ಅಬ್ಸರ್ವೇಷನ್. ಅದಲ್ಲದೆ ಮತ್ತು ಬೇರೆ ಬೇರೆ ಅಬ್ಸರ್ವೇಷನ್ಸ್ ಕೂಡ ಅವ್ರದ್ದಿದೆ. ಈಗ ನಾವು ಮಾಡಿದ್ದೀವಿ ಅಂತ ಅವರು ಕಂಪ್ಲೇಂಟ್ ಸಬ್ಮಿಟ್ ಮಾಡಿದ್ದಾರೆ, ನಮಗೂ ಕೂಡ ಮೇಲ್ ಕಳಿಸಿದ್ದಾರೆ. ಬಟ್ CPCBಯಿಂದ ಡೈರೆಕ್ಷನ್ ಬರೋದು ಹೊರತು ನಾನು ನನ್ನ ಆ್ಯಕ್ಷನ್ ಹೋಲ್ಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಡಿಸ್ಕನೆಕ್ಟ್ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದೆ. ನಮಗೆ ಕೊಟ್ಟಿದ್ದು ಅದನ್ನು ಪವರ್ ಡಿಸ್ಕನೆಕ್ಟ್ ಮಾಡಿಸಿ ಅಂತ. ಈ ರೀತಿ ನಾವು ಆರ್ಡರ್ ಮಾಡಿದ್ದೀವಿ, ನೀವು ಅದನ್ನು ಪವರ್ ಡಿಸ್ಕನೆಕ್ಟ್ ಮಾಡಿಸಿ ಅಂತ ಕೊಟ್ಟಿದ್ದರು. ಅದನ್ನು ನಾನು ಜೆಸ್ಕಾಮ್ನವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೆ. ಆ ಪ್ರಕ್ರಿಯೆ ನಡೆದಿದೆ, ಇನ್ನೂ ನಡೆದಿದೆ. NPD ಆದಮೇಲೆ ಅವರು ಎನ್ಕ್ವೈರಿ ಮಾಡಬೇಕು. ಮೊದಲಿಂದು 3 ಕೂಡ ಇನ್ನೂ ನಮಗೆ ಆರ್ಡರ್ಸ್ ಬರಲಿಲ್ಲ, ಅದಕ್ಕೂ ವೆಯ್ಟ್ ಮಾಡ್ತಾಯಿದ್ವಿ. ಯಾವಾಗ ಆರ್ಡರ್ ಬರುತ್ತೋ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಆ್ಯಸ್ ಆನ್ ವೆನ್ ಯಾವ್ದು ಆರ್ಡರ್ ಬರುತ್ತೋ ಅದು ಇಂಪ್ಲಿಮೆಂಟ್ ಮಾಡ್ತೀವಿ. ರೆಸಾರ್ಟ್ಗಳಲ್ಲಿ ಏನಾಗಿದೆ, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಇವರು STPಗಳನ್ನು ಮಾಡಿಲ್ಲ, ಮಾಡಬೇಕಾಗಿತ್ತು ಅಂತೇಳಿ ಅದಕ್ಕೆ ಕ್ಲೋಜರ್ ಆರ್ಡರ್ ಅವ್ರಿಗೂ ಕೂಡ ಸೀಸ್ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ, ಇವನ್ನೆಲ್ಲ ಸೀಸ್ ಮಾಡಿ ಅಂತ. ಈಗ ಅವರು ಅಪ್ಲೈ ಮಾಡ್ಕೋತಾ ಇದ್ದಾರೆ, ಒಂದಿಬ್ಬರು ಅಪ್ಲೈ ಮಾಡಿದ್ದಾರೆ, ಉಳಿದವರು ಕೂಡ ಮಾಡಿದ್ದಾರೆ. ಸೊ ಮಾಡ್ತಾ ಇದ್ದಾರೆ. ಅವೆಲ್ಲನೂ ಅಲ್ಲಿಂದ ಅಪ್ರೂವಲ್ ಆಗಿ ಇವ್ರು STP ಮಾಡಿ ಅವರಿಂದ ಕ್ಲಿಯರೆನ್ಸ್ ಬಂದಮೇಲೆ ಫರ್ದರ್ ಡೈರೆಕ್ಟ್ ಅವ್ರೇನಾದರೂ ಈಗ ಟೈಮ್ ಕೊಟ್ಟು ಓಪನ್ ಮಾಡಿ ಅಂತ ಕೊಟ್ಟರೆ ಓಪನ್ ಮಾಡ್ತೀವಿ, ಇಲ್ಲಾಂದ್ರೆ ಸೀಸ್ ಮಾಡಿಟ್ರಿ ಇದೇ ಇರುತ್ತೆ. ಅಲ್ಲ, ದೇ ಆಲ್ರೆಡಿ ಗಿವನ್ ಕಂಪ್ಲೈನ್ಸ್ ಟು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ನೀವೇನು ನ್ಯೂನತೆ ಮಾಡಿದ್ರಿ ಹೇಳಿದ್ರಿ, ಅದನ್ನೆಲ್ಲ ನಾವು ಸರಿಪಡಿಸಿದ್ದೇವೆ ಅಂತ ಅವ್ರಿಗೆ ಕಳಿಸಿ ನನಗೊಂದು ಮೇಲ್ ಕಳಿಸಿದ್ದಾರೆ. ಬಟ್ CPCB ಅವರು ಎಕ್ಸಾಮಿನ್ ಮಾಡಿ ಹೌದು ಕಂಪ್ಲೈ ಆಗಿದೆ, ಇದು ಸೀಜರ್ ಆರ್ಡರ್ನ ವಿಡ್ರಾ ಮಾಡ್ತೀವಿ ಅಂತ ಮಾಡಿದರೆ ನಾವು ತೆಗಿಬೋದು. ಅಲ್ಲಿವರೆಗೂ ಅದು ಡಿಸ್ಕನೆಕ್ಟ್ ಆಗಿದೆ. ಅಲ್ಲ, ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ, ನಿನ್ನೆ ಸೈನ್ ಮಾಡಿದ್ದೀನಿ. ಇವತ್ತು ಅವ್ರು ಮಾಡ್ಬೋದು, ಮೋಸ್ಟ್ಲಿ ಇವತ್ತು ಮಾಡ್ತಾರೆ.